ರಾಜಕೀಯ ಅಜೆಂಡಾದಲ್ಲಿ ಇವತ್ತು ಲೀಡ್ ಮಾಡ್ತಿರುವಂತ ಸ್ಟೋರಿ ಅದು ಸಂಸತ್ನಲ್ಲಿ ಯಾವಾಗ ಸ್ಮೋಕ್ ಬಾಂಬ್ ಅಟ್ಯಾಕ್ ಆಯಿತು ಅದರಲ್ಲಿ ಕರ್ನಾಟಕದ ಮೈಸೂರಿನ ಮನೋರಂಜನ್ ಆ ವ್ಯಕ್ತಿ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ತು. ಆತ ಪ್ರತಾಪ್ ಸಿಂಹ ಅವರ ಸಹಿ ಇರುವಂತ ಪಾಸನ್ನ ತೆಗೆದುಕೊಂಡು ಯಾವಾಗ ಆತ ಸಂಸತ್ನ ಒಳಗಡೆ ಹೋಗ್ತಾನೆ ಆಗ ಒಂದು ಅನುಮಾನ, ಪ್ರತಾಪ್ ಸಿಂಹ ಅವರು ಈ ಒಂದು ಆಗಂತುಕರು ಅಲ್ಲಿ ಹೋಗಿ ಏನು ದಾಂಧಲೆಯನ್ನ ಮಾಡಿದ್ರು, ಇದರಲ್ಲಿ ಪ್ರತಾಪ್ ಸಿಂಹ ಅವರ ಒಂದು ಕೈವಾಡ ಇದೆ ಅಂತೇಳಿ ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇತ್ತು. ನಿನ್ನೆ ಪ್ರತಾಪ್ ಸಿಂಹ ಅವರ ಕಚೇರಿ ಮುಂದೆ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಾಪ್ ಸಿಂಹ ಅವರ ವಿರುದ್ಧ ಇವತ್ತು ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಆಗಿದೆ. ಪ್ರತಾಪ್ ಸಿಂಹ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ ಆರೋಪವಾಗಿದೆ. ಪ್ರತಾಪ್ ಸಿಂಹ ಅವ್ರನ್ನ ವಿಚಾರಣೆ ಮಾಡಬೇಕು. ಅವ್ರನ್ನ ವಿಚಾರಣೆ ಮಾಡಿದಾಗ ಅವ್ರ ಕಚೇರಿ ಒಳಗಿಡುವಂಥ ಡಾಕ್ಯುಮೆಂಟ್ಗಳನ್ನು ವಿಚಾರಣೆ ಮಾಡಿದಾಗ ಅಥವಾ ಅದನ್ನು ತನಿಖೆ ಮಾಡಿದಾಗ ಬಹಳ ಕ್ಲಿಯರ್ ಆಗುತ್ತೆ. ಇಲ್ಲಿ ಈ ಆಗಂತುಕರು ಏನು ಅಟ್ಯಾಕ್ ಮಾಡಿದ್ರು 6 ಜನ, ಅದರಲ್ಲಿ ಮನೋರಂಜನ್ ಆತ ಪ್ರತಾಪ್ ಸಿಂಹ ಅವರಿಗೆ ಬಹಳ ಆತ್ಮೀಯನಾಗಿದ್ದ. ಸುಮಾರು 4-5 ತಿಂಗಳಿನಿಂದ ಪ್ರತಾಪ್ ಸಿಂಹ ಅವ್ರ ಜೊತೆಗೆ ಆತನ ಒಡನಾಟ ಇತ್ತು, ಹೋಗೋದು ಬರೋದೆಲ್ಲವೂ ಕೂಡ ಇತ್ತು. ಈ ಕಾರಣದಿಂದ ಪ್ರತಾಪ್ ಸಿಂಹ ಅವರದ್ದೊಂದು ಕೈವಾಡ ಇದೆ ಅನ್ನೋದು ಕಾಂಗ್ರೆಸ್ನ ನೇರ ಆರೋಪ. ಈ ಹಿನ್ನೆಲೆಯಲ್ಲಿ ಇದನ್ನ ಬಹಳ ಸೀರಿಯಸ್ ಆಗಿ ಕಾಂಗ್ರೆಸ್ ತೆಗೆದುಕೊಂಡಿದೆ. ರಾಜಕಾರಣ ಬೇಡ, ನ್ಯಾಯಯುತವಾದಂಥ ತನಿಖೆ ಆಗಲಿ, ಪ್ರತಾಪ್ ಸಿಂಹ ಅವ್ರನ್ನ ವಿಚಾರಣೆ ಮಾಡಲಿ, ಸತ್ಯಾಸತ್ಯತೆ ಬಯಲಾಗುತ್ತೆ. ಸಂಸತ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಬಹಳ ಸೂಕ್ಷ್ಮ ಪ್ರಕರಣ ಅನ್ನೋದನ್ನ ಇಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ. ಕುಂದಾನಗರಿ ಅಧಿವೇಶನದಲ್ಲಿ ಕೋಮು ಫೈಟ್ ನಡೀತಾ ಇದೆ. ಬೆಳಗಾವಿ ಅಧಿವೇಶನ ಈ ಬಾರಿ ಎಷ್ಟು ಫಲಪ್ರದವಾಗಿದೆ ಅನ್ನೋದಕ್ಕಿಂತಲೇ ಜಾಸ್ತಿ ಹೋರಾಟ, ಮತ್ತೊಂದು ಕಡೆಯಲ್ಲಿ ಸದನ ಕಲಾಪಗಳ ಗದ್ದಲಗಳಿಗೆ ಸಾಕ್ಷಿಯಾಗಿದೆ. ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಹರಿಹಾಯ್ತಾ ಇರೋದು, ಹಿಂದೂ ಕಾರ್ಯಕರ್ತರನ್ನ ಇವರು ಟಾರ್ಗೆಟ್ ಮಾಡಿದ್ದಾರೆ. ಇವನ್ ಚಕ್ರವರ್ತಿ ಸೂಲಿಬೆಲೆ ಮೇಲೆ ಕೂಡ ಇವರು FIR ಅನ್ನ ದಾಖಲು ಮಾಡಿ ನಮ್ಮ ಧ್ವನಿಯನ್ನು ಅಡಗಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಅಧಿವೇಶನದಲ್ಲಿ ಚರ್ಚೆ ಆಯಿತು. ಬಿಜೆಪಿ ನಾಯಕರು ಹೋರಾಟವನ್ನ ಮಾಡಿದ್ರು. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಸರ್ಕಾರದಿಂದ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ MLC ತುಳಸಿ ಮುನ್ರಾಜ್ ಅವರು ನೇರ ಆರೋಪವನ್ನು ಮಾಡ್ತಾರೆ. ಈ ವೇಳೆ ಗೃಹ ಸಚಿವ ಪರಮೇಶ್ವರ್ ಅವರು ಮಧ್ಯಪ್ರವೇಶ ಮಾಡ್ತಾರೆ. ತುಳಸಿ ಮುನ್ರಾಜು ಆರೋಪಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಪರಿಷತ್ನಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಆ ಮೂಲಕ ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಿಜೆಪಿಯ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಇವರು ಅವ್ರ ಮೇಲೆ FIR ಗಳನ್ನ ದಾಖಲು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಗ್ರಹ, ಆಕ್ರೋಶ ಕೇಳಬಂತು. ನನ್ನ ಸದಸ್ಯರಿಗೆ ತಪ್ಪು ಗ್ರಹಿಕೆ ಆಗ್ಬಿಟ್ಟಿದೆ. ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ನೀವು ಕಮ್ಯುನಲ್ ವೈಲೆನ್ಸ್ ಅನ್ನುವ ಡೆಫಿನೇಷನ್ನ ಸ್ವಲ್ಪ ಚೆನ್ನಾಗಿ ತಾವು ಅರ್ಥ ಮಾಡ್ಕೊಳ್ಬೇಕು. ಚಕ್ರವರ್ತಿ ಸೂಲಿಬೆಲೆ ಅವ್ರ ಬಗ್ಗೆ ತಾವೇ ಹೇಳ್ದಂಗೆ ಈಗ ನಾವು ಕಮ್ಯುನಲ್ ಆ್ಯಕ್ಟನ್ನು ಇನ್ವೋಕ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳ್ತಾ ಇದ್ದೀರ ನೀವು. ಹಾಗೆ ಹೇಳ್ದಂಗೆ ಕಾಣಿಸ್ತದೆ. ನೀವೀಗ ಹಾಕಿರುವಂಥದ್ದು ಸಣ್ಣ ಕೇಸ್ ಅಂತ ಹೇಳ್ತೀರಾ. ಚಕ್ರವರ್ತಿ ಸೂಲಿಬೆಲೆ ಅವ್ರ ಮೇಲೆ ನಾವು ಕಮ್ಯುನಲ್ ಆ್ಯಕ್ಟ್ನಲ್ಲೇ ಯಾವುದು ಇನ್ವೋಕ್ ಮಾಡಿ ಕೇಸಸ್ ಹಾಕಿಲ್ಲ. ಹಾಕಬೇಕು ಅಂತ ನೀವು ಹೇಳಿದ್ರೆ ನಾಳೆನೇ ಅದನ್ನ ಇನ್ವೋಕ್ ಮಾಡ್ತೀವಿ. ಮತ್ತೆ ನಿಮ್ಮ ಸ್ಟೇಷನ್ ಪ್ರಚೋದನಕಾರಿ ಭಾಷಣಗಳನ್ನ ಮಾನಿಟರ್ ಮಾಡ್ತೇವೆ. ಅದರಲ್ಲಿ ಸಮಾಜಕ್ಕೆ ಏನಾದರೂ ಕೂಡ ಒಂದು ತಪ್ಪು ಸಂದೇಶ ಹೋಗ್ತದೆ ಅನ್ನೋದಿದ್ರೆ ಅದನ್ನ ನಾವು ಮಾಡ್ತೇವೆ. ಇಲ್ಲ ನೀವು ಅವ್ರ ಮೇಲೆ ಕಮ್ಯುನಲ್ ಕೇಸಸ್ ಹಾಕಿದ್ರೆ ಹಾಕ್ಬೋದಲ್ಲ. ಮಾನ್ಯ ಸಭಾಪತಿಗಳೇ, ಉತ್ತರ ಸಮಂಜಸವಾಗಿ ಮಾನ್ಯ ಸಚಿವರು ಕೊಟ್ಟಿಲ್ಲ. ಹಿಂದೂ ಪರ ಹೋರಾಟಗಾರರ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಗೂಂಡಾ ಕಾಯ್ದೆ ಪ್ರಕರಣಗಳನ್ನು ದಾಖಲಿಸ್ತಿರೋ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯಾ ಅಂದರೆ ಅಂತಹ ಪ್ರಕರಣಗಳು ಇಲ್ಲ ಅಂತ ಹೇಳಿದ್ದಾರೆ. ಇಂಥವ್ರನ್ನೆಲ್ಲ ಪ್ರೇರಣೆ ಕೊಡುವಂಥ ರೀತಿಯಲ್ಲಿ ಇವತ್ತು ಚಿತ್ರೀಕರಣ ಕೂಡ ಸಹ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನನ್ನಂತಹ ನೂರಾರು ಜನ ಅಲ್ಲ ಸಾವಿರಾರು ಜನ ಕಾರ್ಯಕರ್ತರಿಗೆ ಪ್ರೇರಣೆ ಕೊಟ್ಟಂತಹ ಜಾಗೋ ಭಾರತ್ ಎನ್ನುವಂತಹ ವಿಚಾರದಿಂದ ದೇಶದ ರಕ್ಷಣೆ ಮಾಡಲಿಕ್ಕೆ ಓಡಿಸಿರುವಂತಹ ಚಕ್ರವರ್ತಿ ಸೂಲಿಬೆಲೆ ಅಂತವ್ರ ಮೇಲೆ ಇವತ್ತು ಸರ್ಕಾರ ಕೇಸನ್ನು ದಾಖಲೆ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಮಾನ್ಯ